ನಿಖಿಲಣ್ಣವರು ಮುಂದಿನ ಮಾತುಗಳನ್ನು ತಾವೆಲ್ಲರೂ ಕೂಡ ಕೇಳಿಸ್ಕೊಳ್ಬೇಕು. ಮತ್ತು ಮಳೆ ಬಿದ್ದರೂ ಕೂಡ ದಯಮಾಡಿ ನಾನು ಕೈ ಮುಗಿತೀನಿ, ಯಾರೂ ಕೂಡ ಎದ್ದೋಗಬಾರ್ದು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಇವತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ನಗರ ಭಾಗದಲ್ಲಿ ಇವತ್ತು ಒಂದು ಸಂಭ್ರಮ, JDSನ ಒಂದು ಸಂಭ್ರಮ. ಇವತ್ತು ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮ. JDS ಪಕ್ಷ 25 ವರ್ಷಗಳು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ನಿಜವಾಗ್ಲೂ ಕೂಡ ನಿಖಿಲಣ್ಣ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು 5-6 ಕಿಲೋಮೀಟರಿಂದ ಈ ವೇದಿಕೆವರೆಗೂ ಕೂಡ ಭಾಳ ವಿಜೃಂಭಣೆಯಿಂದ ಭಾಳ ಯಶಸ್ಸಾಗಿ ಆ ಒಂದು ರ್ಯಾಲಿ ಕೂಡ ಬಂದಿದ್ದು. ವೇದಿಕೆ ಕಾರ್ಯಕ್ರಮ ಕೂಡ ಭಾಳ ಚೆನ್ನಾಗಿದೆ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರೇ ಮತ್ತು ಭವಿಷ್ಯದ ನಾಯಕರು. ಇವತ್ತು ನಮ್ಮ ಏಕಕಾಲದಲ್ಲಿ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 6 ದಶಕಗಳಿಂದ ಸನ್ಮಾನ್ಯ HD ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು JDSನ ದೇವೇಗೌಡರು ಇವತ್ತು ಶಾಸಕರಾಗಿ, ಮಂತ್ರಿಗಳಾಗಿ, ಇವತ್ತು ವಿರೋಧ ಪಕ್ಷದ ನಾಯಕರಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಮಂತ್ರಿಗಳಾಗಿ ಅಪಾರವಾದಂಥ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥವರು ಸನ್ಮಾನ್ಯ HD ದೇವೇಗೌಡರು. ಇವತ್ತು HD ದೇವೇಗೌಡರು ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೀರಾವರಿ ಯೋಜನೆಗಳಿರ್ಬೋದು, ಬೆಂಗಳೂರಿಗೆ ಇವತ್ತು ಕಾವೇರಿ ನೀರನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಮೆಟ್ರೋ, ಇವತ್ತು ಬೆಂಗಳೂರಿನಲ್ಲಿ ಏನು ಮೆಟ್ರೋ ಓಡಾಡ್ತಾ ಇದೆ ಇದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಕೂಡ JDS ಪಕ್ಷ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರ್ದು. ಇವತ್ತು ಬೆಂಗಳೂರಿನಲ್ಲಿ ಫ್ಲೈಓವರ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ JDS ಪಕ್ಷ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಇವತ್ತು ನೀವೆಲ್ಲರೂ ಕೂಡ ನೋಡಿದ್ದೀರಾ, ಕೋರಮಂಗಲದಿಂದ ದೊಮ್ಲೂರಿಗೆ ಬರ್ತಕ್ಕಂಥ ಒಂದು ಜೋಡಿ ರಸ್ತೆ ಏನಿದೆ, ಡಿಫೆನ್ಸ್ ಜಾಗದಲ್ಲಿ 1 ಇಂಚು ಜಾಗವನ್ನು ನಾವು ಕೂಡ ತಗೊಳ್ಳೋಕ್ಕಾಗೋದಿಲ್ಲ. ಅಂತ ಜಾಗವನ್ನ ಇವತ್ತು ಕೇವಲ 5 ನಿಮಿಷಕ್ಕೆ ದೊಡ್ಡಬಳ್ಳಾಪುರ ಕೋರಮಂಗಲದಿಂದ ದೊಮ್ಲೂರಿಗೆ ಬರ್ತಕ್ಕಂಥ ಒಂದು ಜೋಡಿ ರಸ್ತೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗೇನೆ ಕುಮಾರಣ್ಣವರು ಕೂಡ ಇವತ್ತು ಅಧಿಕಾರವನ್ನ ವಹಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಯಾವ ರೀತಿ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಯಾರು ಕೂಡ ಊಹೆ ಮಾಡಲಿಲ್ಲ, ಆ ಕಲ್ಪನೆ ಇರಲಿಲ್ಲ. ಕುಮಾರಣ್ಣವರು ಗ್ರಾಮ ವಾಸ್ತವನ್ನ ಮಾಡಿದಾಗ ನಿಜವಾದಂಥ ಸಮಸ್ಯೆಗಳು ನಮಗೆ ಬರುತ್ತೆ. ಆ ಸಮಸ್ಯೆಗಳನ್ನು ಹಿಡಿದು ವಿಧಾನಸೌಧದಲ್ಲಿ ಕೂತು ನಾವು ಚರ್ಚೆ ಮಾಡಬಹುದು, ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡಬಹುದು ಅಂತ ಹೇಳಿ ಕುಮಾರಣ್ಣವರು ಗ್ರಾಮ ವಾಸ್ತವನ್ನ ಮಾಡಿರ್ತಕ್ಕಂಥದ್ದು, ಲಾಟ್ರಿ ನಿಷೇಧ ಮಾಡಿರ್ತಕ್ಕಂಥದ್ದು, ಸಾರಾಯಿ ನಿಷೇಧ ಮಾಡಿರ್ತಕ್ಕಂಥದ್ದು, ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಇವತ್ತು ಒಮ್ಮೆ ಪ್ರಥಮ ಬಾರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ 3,500 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 26,000 ಕೋಟಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಕುಮಾರಣ್ಣ ಅವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಾವು ಇವತ್ತು ನೋಡ್ತಾ ಇದ್ದೇವೆ, ನಮ್ಮ ಈ ಒಂದು ಸುಳ್ಳುಗಳಿಂದ ಕೂಡಿರ್ತಕ್ಕಂಥ ಈ ಸರ್ಕಾರ ದಯಮಾಡಿ ಒಂದು 2 ನಿಮಿಷ ದಯಮಾಡಿ ಇವತ್ತು ಮಳೆ ಬರ್ತಾ ಇದೆ ಅನ್ನುವಂಥ ಸುಳ್ಳುಗಳಿಂದ ಕೂಡಿರ್ತಕ್ಕಂಥ ಈ ಸರ್ಕಾರ ರಚನೆ ಆಗಿ 36 ತಿಂಗಳಾಗಿದೆ. ಈ ಸರ್ಕಾರ ರಚನೆ ಆಗಿ 36 ತಿಂಗಳಾಗಿದೆ. ಇವತ್ತು ಗ್ಯಾರಂಟಿಗಳಿಂದ ಬಂದಿರತಕ್ಕಂಥ ಈ ಸರ್ಕಾರ ಮೊದಲನೇ ಗ್ಯಾರಂಟಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು 36 ತಿಂಗಳಾಗಿದೆ. ಇವರು ಕೊಟ್ಟಿರ್ತಕ್ಕಂಥದ್ದು 26 ತಿಂಗಳು ಮಾತ್ರ ನಮಗೆ ಕೊಟ್ಟಿರ್ತಕ್ಕಂಥದ್ದು. 10 ತಿಂಗಳ ಹಣ ಬಾಕಿ ಇಟ್ಕೊಂಡಿದ್ದಾರೆ. ನಾನು ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾನು ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ, 10 ತಿಂಗಳ ಬಾಕಿ ಒಂದೊಂದು ಹೆಣ್ಣು ಮಗಳಿಗೆ ಇವತ್ತು 2,000 ರೂಪಾಯಿ ಏನು ಬಾಕಿ ಇಟ್ಕೊಂಡಿದ್ದಾರೆ. 10 ತಿಂಗಳ ಬಾಕಿ 20,000 ರೂಪಾಯಿ ಇವತ್ತು ಏನು ಬಾಕಿ ಇಟ್ಕೊಂಡಿದ್ದಾರೆ. ಸರ್ಕಾರ ತಕ್ಷಣ ಬಾಕಿಯನ್ನು ಬಿಡುಗಡೆ ಮಾಡಬೇಕು. 1,26,00,000 ಮಹಿಳೆಯರಿಗೆ ಇವತ್ತು ಏನು ಬಾಕಿಯನ್ನು ಇಟ್ಕೊಂಡಿದ್ದಾರೆ. ದಯಮಾಡಿ ಇವತ್ತು ಹಸು ಕಳ್ತನ ಇವತ್ತು ಸುಮಾರು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 50 ಹಸುಗಳು ಕಳ್ತನ ಆಗಿದೆ. ಪೊಲೀಸ್ ಇಲಾಖೆಯವರು ಕೂಡ ಸೂಕ್ತವಾದಂತಹ ಕ್ರಮ ತಗೊಳ್ಬೇಕು. ಯಾಕಂದ್ರೆ ರೈತರು ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು
ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ. ಇವತ್ತು ನೀವು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ 50 ಹಸು ಕಳ್ತನ ಮಾಡಿದ್ರು ಕೂಡ ಒಂದು ಹಸುವನ್ನ ಟ್ರೇಸ್ ಮಾಡಿಲ್ಲ. ಹಾಗಾಗಿ ದಯಮಾಡಿ ಸೂಕ್ತವಾದ ಕ್ರಮ ಪೊಲೀಸ್ನವರು ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ